ಹಲ್ಲೆಲೂಯಾ. ಈ ಸಮಯದಲ್ಲಿ ಕೂಡ ಸತ್ಯದಿಂದ ಒಂದು ಕಾರ್ಯವನ್ನು ಕುರಿತು ನಾವು ಧ್ಯಾನ ಮಾಡೋಣ. 1 ಕೊರಿಂಥ ಬರೆದ ಪತ್ರಿಕೆ 1ನೇ ಅಧ್ಯಾಯ 7ನೇ ವಾಕ್ಯ ಏನು ಹೇಳ್ತಂದ್ರೆ, ಇಲ್ಲಿ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆಯನ್ನು ಎದುರು ನೋಡ್ತಾ ಇರುವ ಒಂದು ಕಾಲ ಇದು. ನಾವಿರುವ ಕಾಲ ಯೇಸುವನ್ನು ಎದುರು ನೋಡುತ್ತಾ ಇರಬೇಕಾಗಿರುವ ಒಂದು ಕಾಲ. ಈ ದಿನಗಳಲ್ಲಿ ದೇವ ಜನರು, ದೇವರ ಮಕ್ಕಳೆಂದು ಹೇಳುವವರು, ನಾವು ರಕ್ಷಿಸಲ್ಪಟ್ಟಿದ್ದೀವಿ, ದೇವರು ನಮ್ಮನ್ನು ಕರೆದಿದ್ದಾರೆ, ದೇವರು ನಮ್ಮ ಪ್ರಾರ್ಥನೆ ಕೇಳ್ತಾರೆ, ನಮಗೆ ಇದೆಲ್ಲ ಮಾಡಿದ್ದಾರೆ ಎಂದು ಹೇಳಿಕೊಳ್ಳುವ ಜನರು ಈ ಪ್ರಪಂಚದ ಜೀವಿತದಲ್ಲಿ ಇರುವಂತಹ ಯಾವ ಕಾರ್ಯವನ್ನು ಕುರಿತಾಗಲಿ ಅಥವಾ ಈ ಭೂಮಿಯಲ್ಲಿರುವಂತಹ ಎಲ್ಲಾ ವಿಷಯಗಳನ್ನು ಕುರಿತಿರುವ ಕಾರ್ಯದಲ್ಲಿ ನಾವು ಹೇಳಿಕೊಳ್ಳೋದಕ್ಕೂ ತೋರಿಸಿಕೊಳ್ಳೋದಿರುವ ಎಷ್ಟು ವಿಷಯಗಳಿದ್ರೂ ಕೂಡ ನಾವು ದೇವರ ದೃಷ್ಟಿಯಲ್ಲಿ ಏನಾಗಬೇಕು ಅಂತ ಹೇಳಿದ್ರೆ, ಕರ್ತನಾಗಿರುವ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆಯನ್ನ ನಾವು ಎದುರು ನೋಡ್ತಾ ಇರಬೇಕು. ಹಲ್ಲೆಲೂಯಾ. ಇದು ಒಂದು ಶ್ರೇಷ್ಠವಾಗಿರುವ ಯೋಜನೆ. ಯಾಕಂದ್ರೆ ಕೊರಿಂಥ ಪಟ್ಟಣದಲ್ಲಿ ಬರೆಯುವಾಗ, ಕೊರಿಂಥ ಪಟ್ಟಣದಲ್ಲಿರುವ ಸಭೆಗೆ ಅಥವಾ ಈ ಕೊರಿಂಥ ಪಟ್ಟಣದವರಿಗೆ ಬರೆಯುವ ಸಮಯದಲ್ಲಿ ಏನ್ ಬರೀತಾರೆ ಅಂತ ಹೇಳಿದ್ರೆ, ಓದೋಣ, ಅದನ್ನು ಕೂಡ ಒಂದು ಸಾರಿ ಓದೋಣ. 2ನೇ ವಾಕ್ಯ ಓದಿ. ಕೊರಿಂಥದಲ್ಲಿ ಇರುವಂತ ದೇವರ ಸಭೆಗೆ ಅಂದ್ರೆ ಕ್ರಿಸ್ತ ಯೇಸುವಿನಲ್ಲಿ ಪ್ರತಿಷ್ಠಿತರು, ಅಂದ್ರೆ ನಾವು ನಮ್ಮನ್ನೇ ದೇವರಿಗಾಗಿ ಕೊಟ್ಟು ನಾವು ದೇವರಿಗಾಗಿ ಜೀವನ ಮಾಡ್ತೀವಿ. ಪ್ರತಿಷ್ಠಿಸಲ್ಪಟ್ಟ ಒಂದು ಜನ. ಎಲ್ಲ ಹೇಳ್ತಾರೆ ನೋಡಿ, ದೇವರು ನಮ್ಮನ್ನ ಪ್ರತ್ಯೇಕಿಸವಾಗಿ ಕರ್ಕೊಂಡಿದ್ದ. ಕರೆಕ್ಟ್. ಏನಿಗೆ? ನಾವು ಆತನ ಬರುವನೆಯನ್ನ ಎದುರು ನೋಡೋದಕ್ಕೆ. ಈಗ ದೇವ್ ಈ ಭೂಮಿಯಲ್ಲಿ ನಾನು ಹಂಗ ಕಲಿದ, ನನಗೆ ಹಿಂಗೆ ಮಾಡಿದ, ನನಗೆ ಆಗಿದ್ದ, ನಾವಿದೆ, ಅದೆಲ್ಲ ದೊಡ್ಡ ವಿಷಯ ಅಲ್ಲ. ಇದೆಲ್ಲ ಏನಕ್ಕೆ ಎಂಬುದಾಗಿ ಒಂದು ಪ್ರಶ್ನೆ ಹಾಕಿದ್ರೆ ಅದರ ಅರ್ಥ, ಅದರ ಕೊನೆ ಏನಂದ್ರೆ, ನಾವು ಯೇಸುವನ್ನು ಎದುರುಕೊಂಡು ಹೋಗ್ಬೇಕು. ಹಾಗಾದ್ರೆ ನಾವು ಯೇಸುವಿನ ಜೊತೆಯಲ್ಲಿ ಸೇರುವುದಕ್ಕೂ ಯೇಸುವನ್ನು ಎದುರುಗೊಳ್ಳೋದಕ್ಕೆ ಸಿದ್ಧವಾಗಿರುವುದಕ್ಕೆ ನಮ್ಮ ಜೀವನ ಹೊರತು ಈಗ ನಾವು ಹೇಳಿಕೊಳ್ತೀವಿ ನೋಡಿ ಇದಕ್ಕೆಲ್ಲ ಇಲ್ಲ ಅಂತ. ಹಾಗಾದ್ರೆ ಇದು ಇಲ್ಲ ಅಂತ ಹೇಳಿ ದೇವ್ರು ತಳ್ಳಿಬಿಟ್ಟಿಲ್ಲ. ದೇವ್ರು ಹೇಳ್ತಾರೆ, ಇದೆಲ್ಲ ಈ ಭೂಮಿಯಲ್ಲಿ ನಿನಗೆ ಬೇಕಾದ್ರೆ ನಾನು ಕೊಡ್ತೀನಿ, ಅದಿಲ್ಲ ಅಂತಲ್ಲ. ಆದ್ರೆ ಅದನ್ನೇ ಇಟ್ಟುಕೊಂಡು ನನ್ನ ಬರವಣಿಗಾಗಿ, ನನಗಾಗಿ, ನನ್ನನ್ನು ಎದುರು ನೋಡಬೇಕಾಗಿರುವ ಜೀವನ ಬಿಟ್ಬಿಟ್ರೆ ಪ್ರಯೋಜನ ಇಲ್ಲ. ಹಾಗಾದ್ರೆ ಇಲ್ಲಿ ನಾವು ನೋಡುವಾಗ ಈ ಪುಸ್ತಕದಲ್ಲಿ 2 ಪುಸ್ತಕ ಬರೆಯಲ್ಪಟ್ಟಿದೆ. ಒಂದು ಕೊರೆದು ಬರೆದ 1ನೇ ಪತ್ರಿಕೆ, 2ನೇ ಪತ್ರಿಕೆ ಅಂತ 2 ಪುಸ್ತಕ ಬರುತ್ತೆ. ಈ 2 ಪುಸ್ತಕದಲ್ಲಿ ಇರುವಂತಹ ಸತ್ಯಾಂಶ ನೀವು ಗ್ರಹಿಸುವಾಗ ವರ ಬರುತ್ತೆ, ಅಭಿಷೇಕ ಬರುತ್ತೆ, ಮರಣ ಜಯಿಸೋರು ಬರುತ್ತೆ, ವ್ಯಾಧಿಗಳಿಂದ ಗುಣವಾಗೋದು ಬರುತ್ತೆ, ಆಮೇಲೆ ಯೇಸು ತೊಳೆಪಡೋದು ಬರುತ್ತೆ, ಅನೇಕ ವಿಷಯಗಳು ಬರುತ್ತೆ. ಸುವಾರ್ತೆ ಸಾರೋದು ಬರುತ್ತೆ, ಸೇವೆ ಮಾಡೋದು ಬರುತ್ತೆ, ಪ್ರೀತಿಸೋದು ಬರುತ್ತೆ, ವಿಶ್ವಾಸ ಬರುತ್ತೆ, ನಿರೀಕ್ಷೆ ಬರುತ್ತೆ, ಇನ್ನು ದೇವರಲ್ಲಿ ಭಯಪಡ್ತಿರೋ ಎಲ್ಲಾ ವಿಷಯದಲ್ಲಿ ಬರುತ್ತೆ. ಆದರೆ ಎಲ್ಲವೂ ಬಂದರೂ ಈ ಎಲ್ಲವೂ ನಾವು ಭೂಮಿಯಲ್ಲಿರುವ ಸಮಯದಲ್ಲಿ ನಮ್ಮನ್ನ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಕ್ರಿಸ್ತನ ಬರುವನಕ್ಕೋಸ್ಕರವಾಗಿ ನಾವು ಸಿದ್ಧ ಮಾಡಿಕೊಳ್ಬೇಕೆಂಬುದನ್ನು ಹೇಳುತ್ತೆ. ಹಲ್ಲೆಲೂಯಾ. ಈಗ ದೇವರು ನಮಗೆ ಮನೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಮನೆಯೇ ಇಟ್ಕೊಂಡು ದೇವರ ಹಾಳೆ ಮಾಡ್ಕೊಂಡ್ರೆ ಪ್ರಯೋಜನ ಇಲ್ಲ. ದೇವರು ನಮಗೆ ಕೆಲಸ ಕೊಟ್ಟಿದ್ದಾರೆ ಅಂತ ಹೇಳಿ ಕೆಲಸವನ್ನೇ ಇಟ್ಕೊಂಡು ದೇವರನ್ನ ಮಾಡ್ಕೊಂಡ್ರೆ ಪ್ರಯೋಜನ ಇಲ್ಲ. ಈಗ ನಮಗೆ ನಾವು ಕೇಳಿದೆಲ್ಲ ದೇವರು ಕೊಟ್ಟಿದ್ದಾರೆ ಅಂತ ಹೇಳುವಾಗ ನಾವು ದೇವರಿಗೇನು ಕೊಡದೆ ದೇವರ ಮುಂದೆ ನಂಬಿಕೆ ಸಾಗಿದ ಹೋದ ಏನು ಪ್ರಯೋಜನ ಇಲ್ಲ. ಇದೆಲ್ಲ ಏನಕ್ಕಂದ್ರೆ ಈ ಭೂಮಿಯಲ್ಲಿ ನಮಗೆ ಏನೇನು ಬೇಕೋ ಅದೆಲ್ಲ ದೇವರು ಕೊಡೋಕೆ ಸಮರ್ಥರಾಗಿದ್ದಾರೆ. ಇದರಲ್ಲಿ ದೇವರು ಏನು ಯಾರಿಗೂ ಪಕ್ಷಪಾತ ಅಲ್ಲ. ಆದರೆ ಅದು ಕೊಡೋದ್ರಿಂದ ಇವರು ದೇವರಿಗೆ ಒಳ್ಳೆಯವರು ಎಂಬುದಾಗಿ ಅರ್ಥನೂ ಅಲ್ಲ. ಈಗ ಅದೆಲ್ಲ ಪಡ್ಕೊಂಡಿರೋದ್ರಿಂದ ಇವರು ಒಳ್ಳೆ ವಿಶ್ವಾಸಗಳು ಅಂತ ಹೇಳಿದ್ರೆ ಇರಿಸಲಿಲ್ಲ. ಯಾಕಂತ ಹೇಳಿದ್ರೆ ದೇವರ ಬರವಣಿಯಲ್ಲಿ ಆತನನ್ನು ಎದುರುಗೊಳ್ಳೋದಕ್ಕೆ ಆತನೊಂದಿಗೆ ಸೇರಬೇಕಾಗಿರುವ ಜೀವನ ಇದೆಯಾ ಅದು ತುಂಬಾ ಮುಖ್ಯ. ಈ ಒಂದು ಅನುಭವ ನಾವಲ್ಲಿ ಬಂದ್ಬಿಟ್ರೆ ನಮಗೆ ಎಷ್ಟಿದ್ದರೂ ಏನೇ ಇದ್ದರೂ ಯಾವುದೇ ಇದ್ದರೂ ಕೂಡ
ನಾವು ದೇವರ ಮುಂದೆ ಹೋಗೋದಕ್ಕೆ ಸಿದ್ಧವಾಗಬೇಕಾದ ಜೀವನವನ್ನ ನಾವು ಬಿಡಕ್ಕಾಗಲ್ಲ, ಅಥವಾ ಅದನ್ನು ಬಿಟ್ಟು ಜೀವಿಸಕ್ಕಾಗಲ್ಲ. ಬೈಬಲಲ್ಲಿ ಇದೇ ಸತ್ಯಾಂಶವನ್ನ ಯೇಸು ಸ್ವಾಮಿ ಹೇಳ್ತಾರೆ. ಈ ಅಪೊಸ್ತಲನಾದ ಪೌಲನು ಹೇಳಿದ ಈ ಸತ್ಯಾಂಶವನ್ನೇ ಯೇಸು ಸ್ವಾಮಿ ಮೊದಲದಾಗಿ ಭೂಮಿಯಲ್ಲಿ ಹೇಳಿದ್ದಾರೆ. ಏನು ತಿಳಿದ್ರೆ, ನೀವು 7ನೇ ವಾಕ್ಯದ ಏನು ಓದಿರಿ? ಆದರೆ ಕರ್ತನನ್ನು ಎದುರು ನೋಡುವ ಒಂದು ಜೀವನ ಬೇಕು ಎದುರುಗೊಳ್ಳೋದಕ್ಕೆ. ಇದನ್ನೇ ಯೇಸು ಸ್ವಾಮಿ ಒಂದು ಅದ್ಭುತವಾಗಿ ಒಂದು ಸಂದೇಶವಾಗಿ ಮತ್ತಾಯ ಬರೆದ ಸುವಾರ್ತೆ 25:1-10 ವಾಕ್ಯವರೆಗೆ ಹೇಳ್ತಾರೆ. ಅಲ್ಲಿ ಮೊದಲಿಗನನ್ನ ಎದುರುಗೊಳ್ಳೋದಕ್ಕೆ ಹೊರಟಿರುವಂತ ಕನ್ನಿಗೆಯರು ಎಲ್ಲಿ ಹೋಗೋಕೆ? ಎಲ್ಲಿ ಹೋಗೋಕೆ ಹೇಳ್ರಿ? ಮೊದಲಿಗನನ್ನ ಎದುರುಗೊಳ್ಳೋದಕ್ಕೆ ಹೋಗೋದಕ್ಕೆ. ಆದರೆ ಇವತ್ತು ದೇವ ಜನರ ಜೀವಿತವು ಯಾವ್ದ ಮೇಲೆ ಗುರಿ ಇರ್ಬೇಕಂದ್ರೆ ಯೇಸುವನ್ನು ಎದುರುಗೊಳ್ಳೋದಕ್ಕೆ ಹೋಗ್ಬೇಕು. ಅದಕ್ಕೆ ಬೇಕಾಗಿರುವ ಸಿದ್ಧತೆ ಈ ಭೂಮಿಯಲ್ಲಿ ಬೇಕಾದ್ರೆ ನಮಗೆ ಮಾಡಿಕೊಳ್ಬೇಕು. ಅಲ್ಲೇಲೂಯಾ. ಭೂಮಿಯಲ್ಲಿ ಇರ್ಬೇಕಾದ್ರೆ ನಾವೇನ್ ಸಿದ್ಧ ಮಾಡಿಕೊಳ್ಬೇಕು? ಯೇಸುವನ್ನು ಎದುರುಗೊಳ್ಳೋದಕ್ಕೆ, ಯೇಸುನೊಂದಿಗೆ ಸೇರೋದಕ್ಕೆ ನಾವು ಹೋಗಬೇಕೆಂಬುದಾಗಿ ನಮ್ಮನ್ನು ಸಿದ್ಧ ಮಾಡಿಕೊಳ್ಬೇಕು. ಈ ಸಿದ್ಧ ಮಾಡಿಕೊಳ್ಳೋದು ಎಲ್ಲಿ ಎಂಬುದನ್ನ ನಾವು ಗ್ರಹಿಸಿಕೊಳ್ಬೇಕು. ಅಲ್ಲೇಲೂಯಾ. ಸಿದ್ಧ ಮಾಡಿಕೊಳ್ಳೋದಲ್ಲಿ ಮನೆಗಳೆಲ್ಲ ಅಲ್ಲ. ಎರಡನೇದು, ನಾವು ಎಲ್ಲಾದ್ರೂ ನಮ್ಮ ಇಷ್ಟ ಪ್ರಕಾರ ಕೂಡುವಾಗ ಅಲ್ಲ, ಇಲ್ಲ ನಮಗಿಷ್ಟ ಇರುವ ಜಾಗದಲ್ಲಿ ಹೋಗುವಾಗ ಅಲ್ಲ. ಅಲ್ಲೇಲೂಯಾ. ಅರ್ಥ ಮಾಡಿ, ನಮಗೆ ಇಷ್ಟ ಇಲ್ಲದೆ ಇದ್ರೂ ನಾವು ಇರಬೇಕಾಗಿ ಒಂದು ಜಾಗ ಇದೆ. ಒಂದು ಅಲ್ಲೇಲೂಯಾ. ಈ ಗಮನಿಸಿ ನೋಡಿ, ಮನುಷ್ಯನನ್ನ ದೇವರು ಈ ಲೋಕವೆಂಬ ಪಾಪ ಶಾಪ ತುಂಬಿರುವಂತ ಈ ಭೂಮಿ ಮೇಲೆ ಕಣ್ಣಿನ ಆಸೆ, ಶರೀರದ ಆಸೆ, ಬದುಕು ಬಾಳಿನ ಡಂಬ, ಈ ಪ್ರಪಂಚದ ಎಲ್ಲಾ ಕಾರ್ಯಗಳು ತುಂಬಿರುವ ಜನರನ್ನ ಅಲ್ಲಿಂದ ಏನ್ ಮಾಡ್ತಾರೆ? ದೇವರ ಸಭೆಯೊಳಗೆ ತರ್ತಾರೆ. ತಂದಿರೋದೇನಕ್ಕಂದ್ರೆ ಇವ್ರು ಅಂದ್ಕೊಂತಾರೆ ನಾವು ತಂದ ಮೇಲೆ ಎಲ್ಲಿ ಆಗ್ಬಿಟ್ವಿ. ಇಲ್ಲ, ಬೈಬಲ್ ಹೇಳ್ತಾರೆ ದೇವರು ತನಕ್ಕೆ ಮೆಚ್ಚಿನದಾಗಿ ಒಂದು ಪಾತ್ರವಾಗಿ ಮಾಡಬೇಕು. ಅಲ್ಲೇಲೂಯಾ. ತನಕ್ಕೆ ಮೆಚ್ಚಿನದಾಗಿ ಇಷ್ಟವಾಗಿ ತೆಗೆದುಕೊಳ್ಳೋದಕ್ಕೆ ಪಾತ್ರವಾಗಿ ಅದನ್ನ ರೂಪಿಸಬೇಕು, ಒಂದು ವಸ್ತುವಾಗಿ. ಅದು ಸಭೆಯಲ್ಲಿ ರೂಪಿಸಲ್ಪಡುತ್ತೆ. ಕೆಲವರನ್ನ ಒಂದೊಂದು ವರಗಳು ಕೊಟ್ಟು, ಅಭಿಷೇಕ ಕೊಟ್ಟು, ಆಶೀರ್ವಾದ ಕೊಟ್ಟು, ಪ್ರಾರ್ಥನೆ ಕೊಟ್ಟು, ಅವರಿಗೆ ಅನೇಕ ಕಾರ್ಯಗಳನ್ನು ಮಾಡಿ ಅವರಿಗೆ ಬೇಕಾದ ದೇವರು ರೂಪಿಸೋದಕ್ಕೆ ಇಷ್ಟಪಡ್ತಾರೆ. ನಾವೇನಾಯ್ತು ಅಂದ್ರೆ ಇವತ್ತು ಸಭೆಗಳ ಜನರು ಹೆಂಗ್ ಗೊತ್ತಾ, ಇವರವರ ಇಷ್ಟಕ್ಕೆ ತಕ್ಕ ಹಾಗೆ ಇವರು ಕೇಳೋ ಪ್ರಕಾರವಾಗಿ, ಇವರು ಹೋಗೋ ಪ್ರಕಾರವಾಗಿ, ಇವರು ನಡೆಯೋ ಪ್ರಕಾರವಾಗಿ ನಾನು ದೇವರಾಜ್ಗೆ ಹೋಗ್ತೀನಿ ಅಂತ ಯಾರು ಹೋಗಲ್ಲ. ಹಾಗಾದ್ರೆ ಇಲ್ಲಿ ಬೈಬಲ್ ಹೇಳ್ತದೆ, ಕರ್ತನ ಎದುರುಗೊಳಕ್ಕೆ ಏನ್ ಮಾಡ್ಬೇಕು? ಸಿದ್ಧವಾಗಬೇಕು. ನೋಡಿ ಅದೇನು ಹೇಳ್ತದೆ, ಯಾವ್ದು ಓದೋಣ? ನೋಡಿ, ಈಗ ಕರ್ತನಾಗಿರುವ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆಯನ್ನು ಎದುರು ನೋಡ್ತಾ ಇರುವಂತ ಕಾರ್ಯಕವಾಗಿ, ಹಾಗಾದ್ರೆ ಎದುರು ನೋಡುವ ಎಂತವರಾಗಿರ್ಬೇಕು ಅಂತ ಹೇಳಿದ್ರೆ ಎರಡು ವಿಷಯದಲ್ಲಿ ಅವರ ಗುರಿ ಇರಬೇಕು. ಅಂತ್ಯ ಒಂದು, ನಾನು ಕ್ರಿಸ್ತನಲ್ಲಿ ಇರಬೇಕು. ಅಲ್ಲೇಲೂಯಾ. ಮೊದಲಾಗಿ ಕ್ರಿಸ್ತನಲ್ಲಿ ಇರಬೇಕು. ಯಾವತ್ತವರೆಗೆ ಇರ್ಬೇಕಂದ್ರೆ, ಎರಡನೇದಾಗಿ ನಾವು ಸಾಯುವವರೆಗೆ ಇರಬೇಕು. ಅಲ್ಲೇಲೂಯಾ. ಈ ಸಾವು ಎಂಬುದು ಬರುವ ತನಕ ಏನಿಲ್ಲ, ವಿಮೋಚನೆ ಇಲ್ಲ ಈ ಭೂಮಿಯಲ್ಲಿ. ಅದುವರೆಗೆ ಇವರ ಜೀವಿತ ಹೆಂಗಿರ್ಬೇಕಂದ್ರೆ, ಕರ್ತನ ಬರುವನೆಯನ್ನ ಎದುರು ನೋಡಿ ಅದಕ್ಕೆ ಏನ್ ಮಾಡ್ಬೇಕು? ಕಾದಿರ್ಬೇಕು, ಸಿದ್ಧ ಮಾಡಿಕೊಳ್ಬೇಕಂತ. ಈಗ ದೇವರ ಸಭೆಯು ದೇವ ಜನರನ್ನ, ದೇವರ ಸಭೆ ಹೇಗೆ ನಡೆಸಬೇಕು, ಹೇಗೆ ಇರಬೇಕೆಂಬುದಾಗಿ ಇಷ್ಟಪಡುತ್ತಂದ್ರೆ, ಕ್ರಿಸ್ತನಿಗೆ ಬುದ್ಧಿ ಉಳ್ಳ ಒಂದು ಕನ್ನಿಗೆಯಾಗಿ ಮೊದಲುಗಳನ್ನು ಎದುರುಗೊಳ್ಳೋದಕ್ಕೆ ಸಿದ್ಧವಾಗಿರುವ ಹೊರಟಿರುವಂತಹ ಕನ್ನಿಗೆಯಾಗಿ ಅವರು ನಿಲ್ಲಿಸಬೇಕೆಂಬುದಾಗಿ ಸಭೆ ಇಷ್ಟಪಡುತ್ತೆ.
ಆದರೆ ಜನ ಏನು ಮಾಡಲ್ಲ, ಇಷ್ಟಪಡಲ್ಲ. ಈಗ ಸತ್ಯವಾದ ಏನು ಹೇಳ್ತಂದ್ರೆ, ರಕ್ಷಣೆ ಹೊಂದಿರುವ ಕರೆಯಲ್ಪಟ್ಟಿರುವ ಪ್ರತ್ಯೇಕಿಸುವ ಜನ ಎಂಬುವರು ಆತನ ಬರವಣಿಗೆಗೋಸ್ಕರವಾಗಿ ಆತನ ಎದುರು ನೋಡಕ್ಕೆ ಸಿದ್ಧವಾಗಬೇಕಾಗಿರುವ ಜನ. ಇದನ್ನು ಮಾಡುವಂತ ಕೆಲಸವೇ ಸಭೆ ಕೆಲಸ. ಬಾಯಿ ಹೇಳ್ತದೆ, ನಾವು ದೇವರ ಮಕ್ಕಳಾದ್ರೆ ಫಸ್ಟ್ ನಾವು ದೇವರು ನಮ್ಮನ್ನು ಯಾಕೆ ತಂದಿದ್ದಾರಂದ್ರೆ, ಈಗ ಪ್ರಪಂಚದಲ್ಲಿವರಿಗೆ ಪಾಪ, ಶಾಪ, ವ್ಯಾಧಿ, ಮರಣ ಮಗಳ ಸೈತಾನನು ಎಲ್ಲಾ ಹೋರಾಟವಿದೆ. ಅದರ ಮಧ್ಯದಲ್ಲಿ ನಮ್ಮನ್ನ ರಕ್ಷಿಸಿ ತನ್ನ ಬರವಣಿಗೆಗೋಸ್ಕರವಾಗಿ ನಮ್ಮ ನಿಲ್ಲಿಸೋದಕ್ಕೆ. ಹಾಗಾದ್ರೆ ಆತನ ಬರವಣಿಗೆಯಲ್ಲಿ ಏನ್ ನಡೆಯುತ್ತಂದ್ರೆ, ಗಮನಿಸೋಣ, ಆತನ ಬರವಣಿಗೆಯಲ್ಲಿ ಎರಡು ಕಾರ್ಯ ನಡೀತು. ಒಂದು, ಬದುಕಿದ್ರೆ ಮರುವಾಗಬೇಕು, ಸತ್ತರೆ ಎದ್ದು ಬರಬೇಕು. ಅಂದ್ರೆ ಮರಣವನ್ನ ಜಯಿಸೋದಕ್ಕೆ ಪ್ರಿಪೇರ್ ಆಗಬೇಕು. ವಿಶ್ವಾಸದ ಕೆಲಸ ಏನು? ದೇವ ಜನರ ಕೆಲಸ ಈ ಕಡೆ ಕಾಲದಲ್ಲಿ ಏನು ಕೆಲಸ ಗೊತ್ತಾ? ನಾನು ಈ ಮರಣವನ್ನ ಜಯಿಸಿ ಕ್ರಿಸ್ತನನ್ನ ಎದುರುಗೊಳ್ಳಕ್ಕೆ ಸಿದ್ಧವಾಗಬೇಕಂತ. ಯಾಕಂದ್ರೆ ಇದನ್ನ ಯೇಸು ಸ್ವಾಮಿ ಏನು ಹೇಳ್ತಾರೆ ಗೊತ್ತಾ? ಯೋಹಾನ ಬರೆದ ಸುವಾರ್ತೆಯಲ್ಲಿ ಈ ಪ್ರಕಾರವಾಗಿ ಹೇಳ್ತಾರೆ, 5ನೇ ಅಧ್ಯಾಯದಲ್ಲಿ 25ನೇ ವಾಕ್ಯ. ನೋಡಿದ್ರ, ಯಾರು ಕೇಳಬೇಕು? ಹಾಗಾದ್ರೆ ನಾನು ಸತ್ತೋಗ್ಬಿಡಬಾರ್ದು, ಸಾವನ್ನ ನಿದ್ರೆಗೆ ಸಮಾನವಾಗಿ ರೀತಿಯಲ್ಲಿ ನಾನೇನ್ ಮಾಡಬೇಕು? ಗೆದ್ದು ಬರುವಂತ ಜೀವನ ಮಾಡಬೇಕು. ಈಗ ನಾನು ಹೇಳೋ ವಿಷಯ ನೀವು ಅರ್ಥ ಮಾಡಿಕೊಳ್ಳೋಕೆ ಕಷ್ಟವಾಗುತ್ತೆ ಏನೋ, ಆದ್ರೆ ನೀವು ಅರ್ಥ ಮಾಡಿಕೊಳ್ಳಬೇಕು. ಯಾಕಂದ್ರೆ ಕ್ರಿಸ್ತನು ಬರುವಾಗ ಸತ್ತವರ ಒಳಗಿಂದ ಎದ್ದು ಬರಬೇಕು. ಆದರೆ ನಾನು ಸತ್ತರೂ ದೇವರ ಶಬ್ದವನ್ನು ಕೇಳಬೇಕು. ಆದರೆ ನನ್ನ ಜೀವನದ ಕೊನೆ ಪರ್ಯಂತವೂ ಅಥವಾ ಸತ್ತ ಮೇಲೆಯೂ ನಾನು ದೇವರ ಶಬ್ದ ಕೇಳುವಂತವರಾಗಿರಬೇಕು. ಇದು ಇವತ್ತು ವಿಶ್ವಾಸದಲ್ಲಿ ಬರಬೇಕಾದ ಒಂದು ಗುರಿ. ಈ ಅನುಭವಕ್ಕೆ ಯಾರು ಪ್ರಯಾಸ ಪಡ್ತಾರಲ್ಲ, ಸತ್ತಾಗ ನೋಡ್ಕೊಳ್ಳೋಣ, ಆಮೇಲೆ ಯಾರಿಗೆ ಗೊತ್ತಾಗುತ್ತೆ? ವಿಶ್ವಾಸ ಎಲ್ಲ ಗೊತ್ತಾ? ಸತ್ತ ಮೇಲೆ ನಮ್ಗೇನು ಗೊತ್ತಾಗುತ್ತೆ? ಅದು ದೇವ್ರ ತರ ಗೊತ್ತಾಗುತ್ತೆ. ಆಗ ಹೇಳುವ ದೇವರಾಜ ಬಂದಿಗೆ ಅವಕಾಶ ಇಲ್ಲ. ಯಾಕೆ ಗೊತ್ತಾ? ಸತ್ತ ಮೇಲೆ ಯೇಸು ಹೇಳ್ತಾರೆ, ಸತ್ತವರು ದೇವಕುಮಾರ ಶಬ್ದವನ್ನು ಕೇಳುವ ಕಾಲ ಬರುತ್ತೆ. ಅದು ಈಗಲೇ ಬಂದಿದೆ, ಅದು ಆವಾಗಿಂದ ಸ್ಟಾರ್ಟ್ ಆಗಿದೆ ಅಂತ. ಅದರ್ಥ ಆವಾಗಲೇ ಸ್ಟಾರ್ಟ್ ಆಗಿದೆ ಅಂತ ಅರ್ಥ ಏನು ಗೊತ್ತಾ? ಕ್ರಿಸ್ತನ ಕಾಲದಿಂದ ಸ್ಟಾರ್ಟ್ ಆಗಿದೆ. ಕಾರಣ ಹೆಂಗೆ ಅಂತ ಹೇಳಿದ್ರೆ, ಇದನ್ನೇ ಅವ್ರ ಕಾಲದಲ್ಲಿ ಸ್ಟಾರ್ಟ್ ಆಗಿದೆಯಾ ಇಲ್ವಾ ಎಂಬುದನ್ನು ಕುರಿತು ಒಂದು ಲಿಸ್ಟ್ ಕೊಡ್ಬೇಕಾದ್ರೆ ಯಾರು ಕೊಡ್ತಾರೆ ಅಂದ್ರೆ, ಅಪೊಸ್ತಲ ಆಗಿರೋ ಪೌಲನು ಈ ಕೊರಿಂಥದ ಮೇಲೆ ಬರೀತಲ್ಲ, ನೀವು ಆತನ ಬರವಣಿಗೆಯಲ್ಲಿ ಏನ್ ಮಾಡ್ಬೇಕು? ಬರವಣಿಗೆ ಸಿದ್ಧವಾಗಬೇಕಂದಲ್ಲಿ. ಅದನ್ನು ಕುರಿತು ಏನ್ ಹೇಳ್ತಾರೆ ಅಂದ್ರೆ, ಓದಲ್ಲ, 1 ಥೆಸಲೋನಿಕರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ ಏನ್ ಬರುತ್ತಂದ್ರೆ 16ನೇ ವಾಕ್ಯ. ಇಲ್ಲಿ ಕ್ರಿಸ್ತನಲ್ಲಿ ಇರುವ ಸತ್ತವರು, ಅಂದ್ರೆ ಕ್ರಿಸ್ತನಲ್ಲಿ ಇದ್ದವರಾಗಿ ಇದ್ದು ಸತ್ತವರು. ಇನ್ನೊಂದು ವಾಕ್ಯ ಕೂಡ ಓದ್ಬೇಡಿ, 14ನೇ ವಾಕ್ಯ. ಕ್ರಿಸ್ತನಲ್ಲಿ ಇದ್ದುಕೊಂಡು ಯಾರು ನಿದ್ರೆ ಹೋಗುವವರು. ಹಾಗಾದ್ರೆ ಬೈಬಲಿ ದೇವರ ವಾಕ್ಯವನ್ನು ಉಪದೇಶವನ್ನು ಅನುಸರಿಸಿ ನಡೆಯುವವರನ್ನ ಮರಣವನ್ನು ದೇವರು ಹೇಳ್ತಾರೆ ನಿದ್ರೆಗೆ ಸಮಾನ ಅಂತ ಹೇಳ್ತಾರೆ. ಕ್ರಿಸ್ತನಲ್ಲಿ ನಿದ್ರೆ ಹೋಗುವರು ಅಂದ್ರೆ ಇಲ್ಲಿ ಮರಣವನ್ನು ಕುರಿತು ನಿದ್ರೆ ಎಂಬುದಾಗಿ. ಹಾಗಾದ್ರೆ ನಿದ್ರೆಯಲ್ಲಿರುವವನ್ನ ಕರೆದು ಏನ್ ಮಾಡ್ತಾರೆ? ಎಷ್ಟು ಒಳ್ಳೆ ನಿದ್ರೆ ಮಾಡಿದ್ರೆ ಏನ್ ಮಾಡ್ತಾರೆ? ಕರೆದುಕೊಳ್ಳೆ ಅಂತೇಳಿ ಎದ್ದೇಳ್ಬಿಡ್ತಾರೆ. ಒಂದ್ ವೇಳೆ 1 ನಿಮಿಷ 2 ನಿಮಿಷ ಲೇಟ್ ಮಾಡ್ಬೋದು, ಆದ್ರೆ ಖಂಡಿತವಾಗಿ ಎದ್ದೇಳ್ತಾರೆ. ಅದಕ್ಕೆ ಅದು ನಿದ್ರೆ ಅಂತ ಹೇಳೋದು. ಅಂದ್ರೆ ದೇವರ ತುತ್ತೂರಿ ಶಬ್ದ ಕೇಳುವಾಗ ಹಾಗಾದ್ರೆ ಅಲ್ಲಿ ಏನೇನು ಕೇಳ್ತದೆ? ಓದನ
ಅದರನೇ ವಾಕ್ಯ. ಹ. ಕರ್ತನ ಆಜ್ಞಾಘೋಷ ಶಬ್ದ ಕೇಳುತ್ತೆ. ಒಂದು ಸೆಕೆಂಡ್. ಪ್ರಧಾನ ದೂತನ ಶಬ್ದ ಕೇಳುತ್ತೆ. ಎರಡು. ಮೂರನೇದಾಗಿ ದೇವರ ತುತ್ತೂರಿ ಧ್ವನಿ ಬರುತ್ತೆ. ಆಗ ಈ ಮೂರು ಶಬ್ದದಲ್ಲಿ ಯಾವ್ದಾದ್ರು ಒಂದು ಏನ್ ಮಾಡ್ತಾರೆ ಅವರು? ಖಂಡಿತವಾಗಿ ಕೇಳ್ತಾರೆ. ನೀವು ಅರ್ಥ ಆಗುತ್ತಾ? ಹಾಗಾದ್ರೆ ಕ್ರಿಸ್ತನಲ್ಲಿ ಇರುವಂತ ಒಂದು ಜೀವನ ಹೆಂಗಿದೆ ಅಂದ್ರೆ, ನಿದ್ರೆ ಮಾಡುವವರಿಗೆ ಸಮಾನವಾಗಿ ಮರಣವನ್ನ ಗೆದ್ದು ಬರುವಂತ ದೇವ ಜನರಾಗಿ ಈ ಭೂಮಿಯಲ್ಲಿ ಇರುವಂತ ಜೀವನ. ಆಮೇಲೆ ಅದರಲ್ಲಿ ವಾಕ್ಯ ಓದಿ. ಆಮೇಲೆ ಜೀವದಿಂದ ಉಳಿದಿರುವ ನಾವು ನೋಡಿ ಯಾರನ್ನ ಎದುರುಗೊಳಗೆ? ಹಾಗಾದ್ರೆ ಬದುಕಿರುವಾಗಲೂ ದೇವರನ್ನ ಎದುರುಗೊಳಗೆ ನಡೀಬೇಕು. ಆದ್ರೆ ಇಲ್ಲಿ ಹೇಳುತ್ತೆ ಗೊತ್ತಾ? ಇಲ್ಲಿ ನಾವು ನೋಡುವಾಗ ಓದನ, ಕರ್ತನನ್ನು ಎದುರುಗೊಳ್ಳೋದಕ್ಕೋಸ್ಕರವಾಗಿ ಅವರ ಸಂಗಡನೆ ಮೇಘವಾಗ ಅವರು ಕೂಡವೆ. ಫಸ್ಟ್ ನೀವು ಅರ್ಥ ಮಾಡಬೇಕು, ಸತ್ತವರು ನಿದ್ದೆ ಹೋದವರು ಶಬ್ದ ಕೇಳುವಾಗ ಕೇಳ್ತಾರೆ. ಸೆಕೆಂಡ್, ಈ ಭೂಮಿಯಲ್ಲಿ ಬದುಕಿರುವವರು ಏನ್ ಮಾಡ್ತಾರೆ? ದೇವರ ಶಬ್ದ ಕೇಳ್ತಾ ಇರುತ್ತೆ. ನೀವು ಗಮನಿಸೋಣ, ಈ ಶಬ್ದಗಳು ಅವರಿಗೆ ಮಾತ್ರ ಕೇಳೋದು, ಪಕ್ಕದಲ್ಲಿ ಇರೋರು ಕೇಳೋದು ಅಲ್ಲ. ಇದು ಸತ್ತವರಾಗಿರುವವರು ಅಂದ್ರೆ ಈ ಪಾಪದ ಪಾಲಕ್ಕೆ ಸತ್ತವರು, ಈ ಲೋಕದ ಕಾರ್ಯಗಳಿಗೆ ಸತ್ತವರು, ಲೋಕದ ನಡವಳಿಕೆಗಳಿಗೆ ಸತ್ತವರು, ಈ ಪ್ರಪಂಚದಲ್ಲಿರುವಂತಹ ಜೀವನದ ಅನುಭವದಲ್ಲಿ ಸತ್ತವರಾಗಿರುವಂತ ನೋಡು. ಹಾಗಾದ್ರೆ ವಿಶ್ವಾಸರಾಗಿ ಅವರಂಗೆ ಇವರಂಗೆ ಇದ್ರೆ ಏನರ್ಥ? ಇನ್ನು ಸತ್ತಿಲ್ಲ ಅಂತ. ಬದುಕಿರುವಾಗ ಈಗ ಬದುಕಿ ನೋಡಿ. ಈಗ ಈ ಸಿದ್ಧವಾಗಬೇಕಾದ್ರೆ ಬೈಬಲ್ ಹೇಳ್ತದೆ, ಕರ್ತನನ್ನು ಎದುರುಗೊಳ್ಳೋದಕ್ಕೆ ಕರ್ತನನ್ನು ಎದುರುಗೊಳ್ಳುವುದಕ್ಕೆ ಕರ್ತನನ್ನು ಎದುರುಗೊಳ್ಳಬೇಕು. ಆದರೆ ಯೇಸು ಸ್ವಾಮಿ ಹೇಳ್ತಾರೆ, ಮೊದಲಿಗನನ್ನು ಎದುರುಗೊಳ್ಳೋದಕ್ಕೆ ಹೊರಟಿರುವಂತ ಮೊದಲಗತಿ ಅಥವಾ ಕನ್ನಿಯರು, ಬುದ್ಧಿಯುಳ್ಳ ಕನ್ನಿಯರು, ಮೊದಲಿಗನನ್ನ ಎದುರುಗೊಳ್ಳೋದಕ್ಕೆ ಹೊರಟಿರುವ ಬುದ್ಧಿಯುಳ್ಳ ಕನ್ನಿಯರು ಅಂತಾರೆ. ಹಾಗಾದ್ರೆ ಹೊರಟಿರುವವರು, ಸಿದ್ಧ ಮಾಡಿಕೊಳ್ಳುವವರು. ಹಾಗಾದ್ರೆ ಈ ಸಿದ್ಧತೆ ಎಂಬುದು ನಮಗೆ ಪ್ರಪಂಚದಲ್ಲಿ ಸಿಕ್ಕಲ್ಲ, ಲೋಕದ ಜನರೊಂದಿಗೆ ಸೇರುವಾಗ ನಮಗೆ ಸಿಕ್ಕಲ್ಲ, ಅವರಂಗೆ ನಾವು ನಡೆಯುವಾಗ ಸಿಕ್ಕಲ್ಲ. ನಾವು ದೇವರಂತೆ ಮಾರ್ಪಾಟಾಗೋದಕ್ಕೆ, ದೇವರಂತೆ ಮಾರ್ಪಾಟಾಗಿ ನಮಗೆ ಗುಣ ಬರಬೇಕು, ಆದರೆ ಸ್ವಭಾವ ಬರಬೇಕು, ನಡತೆ ಬರಬೇಕು. ಹೆಂಗ್ ಬರುತ್ತೆ ಗಮನಿಸೋಣ. ಈಗ ಅದು ಒಂದೇ ಒಂದು ಮಾರ್ಗ ಇದೆ. ಏನು ಅಂತ ಹೇಳಿದ್ರೆ, ರಕ್ತದಲ್ಲಿ ಬರುವಂತ ಗುಣ ಅಲ್ಲ. ಏನು ಗುಣ ಗಮನಿಸೋಡಿ. ಅವ್ರ ವಂಶಗುಣ ಹಂಗೆ. ಯಾರ್ದು ವಂಶ ಅಂದ್ರೆ ಏನು? ರಕ್ತ ಸಂಬಂಧ. ಅವ್ರ ಆ ಜನಾಂಗವನ್ನು ಕುರಿತು ಅಂದ್ರೆ ದೇವರು ಹೇಳ್ತಾರೆ, ನಿಮ್ಮನ್ನು ನಾನು ಪರಿಶುದ್ಧ ಜನಾಂಗವಾಗಿ ಆದುಕೊಂಡಿದ್ದೀನಿ, ಪರಲೋಕದ ಪ್ರಜೆಗಳಾಗಿ ಆದುಕೊಂಡಿದ್ದೀನಿ, ಪರಲೋಕದ ದೇವರಿಗೆ ಮಕ್ಕಳಾಗಿ ಆದುಕೊಂಡಿದ್ದೀನಿ. ಆದ್ರೆ ಆ ವಂಶ, ಆ ಜನರೇಷನ್, ಅದು ರಕ್ತ ಸಂಬಂಧ ಇರಬೇಕು. ರಕ್ತ ಸಂಬಂಧ ಎಂಬುದು ಸಭೆ ಸಂಬಂಧ. ಏನ್ ಸಂಬಂಧ? ಈಗ ದೇವರು ನಮ್ಮನ್ನ ತನ್ನಂತೆ ಆತನ ಬರುವಾಗೇ ಮಾರ್ಪಾಟಾಗೋದಕ್ಕೆ ಬೇಕಾಗಿಲ್ಲ, ರೂಪಿಸಬಹುದಿಲ್ಲ ಅಂದ್ರೆ ಆತನ ರಕ್ತದ ಬಲದಲ್ಲಿ. ಸರಿ, ಪ್ರಕಟಣೆ ಪುಸ್ತಕ ನಾವು ಓದುವಾಗ ಈ ಬಿಳಿ ಅಂಗಿಯನ್ನು ಧರಿಸಿಕೊಂಡು ಬಂದವರು ಯಾರು, ಎಲ್ಲಿಂದ ಬಂದ್ರೆ ಇವ್ರ ಮಗ ಹಿಂಸೆ ಸಹಿಸಿಕೊಂಡು ಬಂದವರು ಅಂತ ಹೇಳ್ತಾರಲ್ಲ. ಯಾರ ರಕ್ತದಲ್ಲಿ? ಯಜ್ಞದ ಕುರಿಯಾಗಿರುವ ಆತನ ರಕ್ತದಲ್ಲಿ ಅಂತ. ಆ ರಕ್ತದಲ್ಲಿ ತಮ್ಮ ನಿಲುವಂಗಿಗಳನ್ನು ತೊಳೆದು ಶುದ್ಧ ಮಾಡಿ. ಹಾಗಾದ್ರೆ ದೇವರ ಸಭೆ ದೇವ ಜನರಿಗೆ ಕ್ರಿಸ್ತನ ರಕ್ತವೆಂಬ ಆ ಸಭೆಯೊಂದಿಗೆ ಅವರನ್ನ ವಾರ 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 ಏನ್ ಮಾಡ್ತಾರೆ, ತಿಂಗಳು ವಾರಗಳಲ್ಲಿ ಅವರ ಶುದ್ಧಿಪಡಿಸ್ತಾ ಇದ್ದಾರೆ. ಶುದ್ಧಿಪಡಿಸುವಾಗ ಅದು ಅವರಿಗೆ ತುಂಬಾ ಜನರಿಗೆ ಇಷ್ಟ ಆಗುತ್ತೆ. ಸ್ನಾನ ಮಾಡೋದು ಯಾರಿಗೆ ಇಷ್ಟ ಆಗುತ್ತಾ? ಅಳ್ತಾರೆ. ಸುಮ್ಮನೆ ನೀರು ಮೇಲೆ ಹಾಕೋರಿಗೆ ಎಲ್ಲರಿಗೂ ಇಷ್ಟ, ಹೌದಾನೆ? ಸಭೆಗೆ ಹೋಗ್ಬಿಟ್ಟು ಸುಮ್ಮನೆ ಪ್ರಸಂಗ ಹೇಳ್ಬೋದು, ನೀನು ಹಂಗಿರ್ತೀಯ ಹಿಂಗಿರ್ತೀಯ ಅಂತ ಕೇಳೋದಕ್ಕೆ ಎಲ್ಲರಿಗೂ ಇಷ್ಟ. ಆದ್ರೆ ಉಜ್ಜಿದ್ರೆ
ತಲೆ ಕೂದಲು ಹಿಡ್ಕೊಂಡು ಅದು ಉಜ್ಜಿ ಇದೆಲ್ಲ ಮಾಡಿದಾಗ ಏನಾಗುತ್ತೆ ಅವ್ರಿಗೆ? ಇಷ್ಟಪಡ್ತಾರ? ಆದರೆ ದೇವರ ಸನ್ನಿಧಿ ಎಂಬುದು ದೇವರ ಕ್ರಿಸ್ತನ ರಕ್ತದಲ್ಲಿ ನಮ್ಮನ್ನ ಶುದ್ಧೀಕರಿಸಿ ಆತನ ಬರವಣಿಗೆ ನಮ್ಮನ್ನ ರೂಪಿಸುವಂತ ಕೆಲಸ ಮಾಡುವ ಜಾಗ. ಆದರೆ ಅದು ನಮ್ಮಿಷ್ಟಕ್ಕಿರಲ್ಲ, ಅದು ಅವರಿಷ್ಟಕ್ಕಿರುತ್ತೆ. ಅಲ್ಲೇಲುಯ್ಯ, ಅಲ್ಲೇಲುಯ್ಯ, ಅಲ್ಲೇಲುಯ್ಯ. ಸ್ವಲ್ಪ ಯೋಚನೆ ಮಾಡೋಣ. ಈಗ ಸಭೆಯಲ್ಲಿ ಶುದ್ಧೀಕರಣ ಮಾಡೋದಕ್ಕೆ ತುಂಬಾ ಜನರಿಗೆ ಇಷ್ಟ ಆಗಲ್ಲ. ನಾನು ನೆನಪು ತರ್ತೀನಿ. ಅವ್ರು ಯಾರು ಅಂದ್ರೆ ಮತ್ತಾಯ ಬರೆದ ಸುವಾರ್ತೆ 25ನೇ ಅಧ್ಯಾಯದಲ್ಲಿ ಕರ್ತನನ್ನು ಎದುರುಗೊಳ್ಳಕ್ಕೆ ಸಿದ್ಧವಾಗಿ ಹೊರಟ ಜನ ಅಂತ ಅವರನ್ನೇ ಸಿದ್ಧ ಮಾಡಿಕೊಂಡ್ರು. ಸಿದ್ಧ ಮಾಡಿಕೊಂಡಾಗ ಈಗ 10 ಜನರಲ್ಲಿ 5 ಜನ ಸಿದ್ಧವಾಗಿದ್ರು, 5 ಜನ ಸಿದ್ಧ ಆಗಲಿಲ್ಲ. ಇದಕ್ಕೆ ಕಾರಣ ಏನು? ಈ 5 ಜನ ಯಾರಂದ್ರೆ ಅವರವರ ಇಷ್ಟಕ್ಕೆ ಶುದ್ಧ ಮಾಡಿಕೊಂಡರು. ನಾವು ಹಿಂಗೆ ನಡೆದ್ರೆ ಕಟ್ಟಿ, ನಾವು ಹಂಗೆ ನಡೆದ ಕಟ್ತಿ ಅಂತ ನಡೆದವರು. ಉಳಿದ್ರು 5 ಜನ ಇದ್ದಾರೆ ನೋಡಿ. ಅವರು ಹೇಗೆ ನಡಿಬೇಕೋ, ಹೇಗೆ ಶುದ್ಧ ಮಾಡಿಕೊಳ್ಳಬೇಕೋ, ಹೇಗೆ ಇರಬೇಕು ಎಂಬುದಾಗಿ ಅದ್ರ ತಕ್ಕಾಗಿ ನಡ್ಕೊಂಡವರು. ಅವರಿಗೆ 5 ಜನ ತಿರುಗಿ ಬರ್ತಾರೆ. ಏನಂತ? ಎಣ್ಣೆ ತಗೊಂಡು ಸಿದ್ಧವಾಗಿ ಹೋಗೋದಕ್ಕೆ ವಾಪಸ್ಸು. ಅವ್ರು ಇಲ್ಲಿ ಬಂದು ತಿರುಗಿ ಸಿದ್ಧವಾಗ್ತಾರೆ ಅಂತ ಬೈಬಲ್ ಹೇಳುತ್ತೆ. ಸಿದ್ಧವಾಗಿ ಅಲ್ಲಿ ಹೋಗೋಷ್ಟೊಳಗೆ ಯಾರಿಗೂ ಜಾಗ ಇಲ್ಲ, ರೂಟೇ ಇಲ್ಲ. ಅಂದ್ರೆ ಇದರ ಅರ್ಥ ಏನ್ ಗೊತ್ತಾ? ನಮಗೆ ದೇವರು ಈ ಭೂಮಿಯಲ್ಲಿ ನಮ್ಮನ್ನು ರೂಪಿಸೋದಕ್ಕೆ ದೇವರು ನಮಗೆ ಸಭೆಯನ್ನು, ಉಪದೇಶಗಳನ್ನ, ನಿಯಮಗಳನ್ನಿಟ್ಟು ದೇವರು ನಮ್ಮ ತಂದಿಟ್ಟಿದ್ದಾರೆ. ನಾವು ಅದಕ್ಕೆ ತಕ್ಕಾಗಿ ಹೋಗಿ ಅಲ್ಲ ಬರ್ಬೇಕಾ, ನಾನು ಅಲ್ಲಿ ಹೋಗಿ ಶುದ್ಧ ಮಾಡ್ಕೊಂಡು ಇಲ್ಲಿ ಹೋಗಿ ಶುದ್ಧ ಮಾಡಿ, ಎಲ್ಲಿ ಹೋಗಿ ಯಾರು ಶುದ್ಧ ಮಾಡಕ್ಕಲ್ಲ, ಶುದ್ಧ ಮಾಡಕ್ಕೆ ಒಂದು ಜಾಗ ಇರುತ್ತೆ, ಅಲ್ಲಿ ಹೋದ್ರೆ. ಆದರೆ ವಿಶ್ವಾಸ ಜೀವನ ಇದೆಯಲ್ಲ, ಇವತ್ತು ರಕ್ಷಣೆ ಅನ್ಬೇಕು ಬಂದ ದೇವರ ಮಕ್ಕಳ ಜೀವನ ಇದೆಯಲ್ಲ, ಈಗ ದೇವರು ತನ್ನ ಜನರನ್ನ ರೂಪಿಸೋದಕ್ಕೂ, ಮುದ್ರೆ ಹಾಕೋದಕ್ಕೆ, ಅವರನ್ನ ಎಲ್ಲೆಲ್ಲಿ ಸರಿ ಮಾಡಬೇಕು, ಯಾವ್ದನ್ನು ಸರಿ ಮಾಡಬೇಕು, ಯಾವ್ಯಾವ ರೀತಿಯಲ್ಲಿ ರೂಪದಲ್ಲಿ ಮಾಡಬೇಕೆಂಬ ಕೆಲಸವಾಗೋದಿಲ್ಲ ಅಂದ್ರೆ ದೇವರ ಸಭೆಯಲ್ಲಿ. ಅದಕ್ಕೆ ಸತ್ಯವೇದ ಹೇಳ್ತದೆ, ಇಲ್ಲಿ ದೇವರು ನಮಗೆ, ಅದಕ್ಕೆ ನೀವು ಬೈಬಲ್ ಯಾವ ಕಾರ್ಯವನ್ನು ತೆಗೆದು ಕೂಡ ಸಭೆಗೂ ಕರೆಯಲ್ಪಟ್ಟಿರುವ ಪರಿಶುದ್ಧ ಜನರಿಗೂ ದೇವ ಜನರಿಗೆ ಅಂತ ಬರುತ್ತೆ. ಆದರೆ ಇವತ್ತು ಸೈತಾನ ಕೆಲಸ ಏನಂದ್ರೆ, ದೇವ ಜನರನ್ನ ದೇವರ ಸಭೆಯಲ್ಲಿ ರೂಪಿಸಲ್ಪಟ್ಟವರಾಗಿ ದೇವರ ಬರವಣಿಗೆ ಸಿದ್ಧ ಮಾಡಿ ಅವರು ತನ್ನೊಂದಿಗೆ ಸೇರಿಸಿರ್ಬೇಕಾದ ಜನರನ್ನ ಸೈತಾನ ಹಣ ತೋರಿಸಿ, ಜನ ತೋರಿಸಿ, ಈ ಲೋಕದ ಕಾರ್ಯವನ್ನು ತೋರಿಸಿ, ಮನಸ್ಸು ಕೆಡಿಸಿ ಪ್ರಪಂಚದಲ್ಲಿ ಅವರ ಎಳ್ಕೊಂಡು ಹೋಗ್ತಿದ್ದಾನೆ. ಈಗ ತುಂಬಾ ಜನ ಮಾಡ್ತಾರೆ. ಯಾವ ಮಾರ್ಗದಲ್ಲಿ ನಡೀತಾ ಇದ್ದಾರೆ ಮತ್ತು ಪರಿಶೋಧನೆ ಮಾಡಿ. ನೋವಾ ಕಾಲದಲ್ಲಿ ಪ್ರಪಂಚವೇ ನಡೀತು, ಬರೀ ಅವರು ಒಂದು ಕುಟುಂಬ ಮಾತ್ರ ಇದ್ರು. ಸೋದೋಮ್ ಕುಮಾರ ಪಟ್ಟಣದಲ್ಲಿ ಬರೀ 4 ಜನ ಹೊರಗೆ ಹೋದ್ರು. 2 ಹೆಣ್ಣು ಮಕ್ಕಳು, ಗಂಡ ಹೆಂಡತಿ, 4 ಜನ. ಈ 4 ಜನದಲ್ಲಿ ಒಬ್ಬರು ತಿರುಗಿ ನೋಡಿ ಉಪ್ಪು ಆಗ್ಬಿಟ್ಲು. ಈ 3 ಜನರಲ್ಲಿ ಇಬ್ಬರು ದೇವರಿಗೆ ವಿರುದ್ಧವಾಗಿ, ಪಾಪಿಗಳಾಗಿ, ದ್ರೋಹವಾಗಿ, ವಿರುದ್ಧವಾಗಿ ಸಂದತಿಯನ್ನು ಎತ್ತಿಕೊಂಡ್ರು. ಮತ್ತು ಸಭೆಸಲ್ಪಟ್ಟ ಸಂದತಿಗೆ ಮೂಲವಾಗಿ ಅವನು ಮಾರ್ಪಾಟವಾದ. ನಾವು ಸ್ವಲ್ಪ ಯೋಚನೆ ಮಾಡೋಣ. ದೇವರು ಹೇಳ್ತಾರೆ, ಸೋದೋಮನ ಪಟ್ಟಣ ಗದ್ದೆ ನೀವು ನೆನಪು ಮಾಡಿಕೊಂಡು ಲೋಟನ ಕಾಲದಲ್ಲಿ. ಹಾಗಾದ್ರೆ ದೇವರಿಗೆ ಊರು, ಪಟ್ಟಣ, ಜನ ಮುಖ್ಯ ಅಲ್ಲ, ಅಲ್ಲಿ ನಡೆಯೋರು ಮಾತ್ರ ಮುಖ್ಯ. ಸಭೆಯಲ್ಲಿ ನಡೆಯುವಂತ ಜನರು ಮುಖ್ಯ. ರಕ್ಷಣೆ ಹೊಂದಿರುವ ಜನರು ಮುಖ್ಯವಲ್ಲ, ರಕ್ಷಣೆ ಮಾರ್ಗದಲ್ಲಿ ಕರೆಕ್ಟಾಗಿ ನಡೆಯುವಂತ ಜನರು ಮುಖ್ಯ. ಆಶೀರ್ವಾದಗಳು, ಅದ್ಭುತಗಳು ಒಂದೊಂದು ಮುಖ್ಯವಲ್ಲ. ಆ ಅದ್ಭುತಗಳ ಆಶೀರ್ವಾದ ಹೊಂದಿದ ಮೇಲೆ ದೇವರಿಗೆ ಕೃತಜ್ಞತೆಯುಳ್ಳವರಾಗಿ ಮರಣ ಪರ್ಯಂತ ಉತ್ತಮರಾಗಿರುವುದು. ಓಟವನ್ನು ಓಡಿ ಮುಗಿಸುವವರು, ಕೊನೆ ಕಾಣುವವರು, ಓಟದಲ್ಲಿ ಜಯ ಹೊಂದುವವರು. ಈ ಅನುಭವವುಳ್ಳ ಜೀವಿತವೇ ನಮ್ಮನ್ನು ರೂಪಿಸುವವರಿಗೆ ದೇವರಿಟ್ಟ ಅದ್ಭುತವಾಗಿರುವ ಮಾರ್ಗ. ನೀವು ಕುತ್ಕೊಂಡು ಯೋಚನೆ ಮಾಡಿ. ದೇವರ ರಾಜ್ಯವೆಂಬುದು ಚಿಕ್ಕದಾಗಿ ವಿಷಯ ಅಲ್ಲಮ್ಮ. ಬೈಬಲ್ ಅದಕ್ಕೆ ಅನೇಕ ಕಾರ್ಯಗಳು ಬರೆಯಲ್ಪಟ್ಟಿದೆ. ಸತ್ಯವೇದದಲ್ಲಿ ಇದು ಸಂಬಂಧವಾಗಿ ಅನೇಕ ಮಹತ್ವದ ಕಾರ್ಯಗಳು ಪ್ರಕಟಣೆ ಆಗಿದೆ. ಆದರೆ ಈ ಕೊನೆ ಕಾಲದಲ್ಲಿ ಈ ಸತ್ಯವೇ ಸಭೆಗಳಿಗೆ ಹತ್ರ ಹೋಗ್ತಾ ಇಲ್ಲ. ಈ ಸತ್ಯವನ್ನ ವಿಶ್ವಾಸನ ಅರಿತಾ ಇಲ್ಲ ಇವತ್ತು. ಈಗ ದೇವರು ತನ್ನ ಸಭೆಯಲ್ಲಿ ಉಪವಾಸ ಪ್ರಾರ್ಥನೆ ಹಾಕಿದ್ದಾರೆ.
ಬೈಬಲ್ ಸ್ಟಡಿ ಹಾಕಿಟ್ಟಿದ್ದಾರೆ, ಆರಾಧನೆ ಹಾಕಿಟ್ಟಿದ್ದಾರೆ. ಅವರವರಿಗೆ ಒಂದು ಸಭೆ, ಒಂದು ಕುಟುಂಬವನ್ನ, ಒಂದು ತಂದೆ, ಒಂದು ಕುಟುಂಬವಾಗಿರುವ ಒಂದು ಮನೆಯನ್ನ ದೇವರು ಯಾಕೆ ಕೊಟ್ಟಿದ್ದಾರೆ? ಇವರು ತಿಳ್ಕೊಂಡಿರ್ತಾರೆ ಇದೆಲ್ಲ ಅವರೇ ಪಡ್ಕೊಂಡಿದ್ದಾರೆ, ದೇವರು ಕೊಟ್ಟಿರೋದು. ಆದರೆ ದೇವರಿಗೆ ಬೇಕಾಗಿರೋದು ಪರಲೋಕ ರಾಜ್ಯಕ್ಕೆ ಹೋಗುವಂತ ಜನರಾಗಿ, ಈ ಪ್ರಪಂಚವನ್ನು ಗೆಲ್ಲುವಂತ ಜನರಾಗಿ, ಈ ಲೋಕದ ಬರುವ ಶೋಧನೆ ಎದುರಿಸಿ ನಿಲ್ಲುವಂತ ಜನರಾಗಿ ಅವರ ಕರ್ತನು ಜಯಶಾಲಿಗಳಾಗಿ ರೂಪಿಸೋದಕ್ಕೆ. ಇವತ್ತು ವಿಶ್ವಾಸರಾಗಿ ಪ್ರತಿಯೊಂದು ಜನನ ಜಯಶಾಲಿಯಾಗಿ ರೂಪಿಸೋದಕ್ಕೆ ಉಪಯೋಗ ಪಡಿಸಿ ದೇವರು ಇಷ್ಟಪಟ್ರೆ ಜನ ಏನ್ ಮಾಡ್ತಾರೆ? ಹಣ ಹಿಂದೆ ಜನ ಹಿಂದೆ ಲೋಕದಲ್ಲಿ ಹೋಗ್ಬಿಡ್ತಾರೆ. ನಾವು ಸ್ವಲ್ಪ ಯೋಚನೆ ಮಾಡೋಣ. ಇದು ಕೊನೆ ಕಾಲ ಪ್ರೇರಣೆ. ಬೈಬಲ್ ಏನು ಹೇಳ್ತಂದ್ರೆ, ಆ ವಾಕ್ಯದಲ್ಲಿ ಏನು ಹೇಳ್ತೇವೆ ಓದಿ. ಪ್ರೈಸಲೋ ಯಾರು ವಾಹನ ಮಾಡ್ಕೋಬೇಕು? ಮೇಘ ವಾಹನ ಅಂದ್ರೆ ಏನು? ಈ ಮೇಘ ವಾಹನವು ನಮಗೆ ಇಲ್ಲಿಂದ ಮೇಘದಲ್ಲಿ ನಾವು ಹಾರಿ ಹೋಗ್ಬೇಕಂದ್ರೆ ನಾವು ಮೇಘವನ್ನು ಫಸ್ಟ್ ನಾವು ತಿಳ್ಕೋಬೇಕು. ಮೇಘ ಹೇಗಿದೆ, ನಮ್ಗೊಂದು ಮೇಘ ನಮ್ಮನ್ನು ಉತ್ಕೊಂಡು ಹೋಗುತ್ತಾ? ಮೇಘ ವಾಹನರಾಗಿ ಪಕ್ಕನೆ ಒಯ್ಯಲ್ಪಡು. ಇಬ್ರಾಹಿಂ ಬರೆದ ಪತ್ರ 12ನೇ ಮೊದಲ ವಾಕ್ಯ ನೋಡಿ. ಅಲ್ಲೇಲೂಯಾ. ಆದರೆ ಸತ್ಯವೇದದಲ್ಲಿ ಇರುವಂತಹ ಸಾಕ್ಷಿ ಮೇಘದೂಬಾದಿರುವ ಸಾಕ್ಷಿ. ಮೇಘದೂಬಾದಿರುವ ಸಾಕ್ಷಿ ಅಂತ ಸಾಕ್ಷಿ ಇಬ್ರಾಹಿಂ ಬರೆದ ಪತ್ರಿಕೆ 11ನೇ ಓದಿ. ಏನೇನು ಬರುತ್ತೆ ಈಗ? ಫಸ್ಟ್ ಯಾವ ವಿಷಯ ಬರುತ್ತೆ ನೋಡೋಣ. ಫಸ್ಟ್ ವಿಷಯ ಯಾವ ಬರುತ್ತೆ? ಕಾಯಿನ್ ಆಬೇಲ್ ಬರ್ತಾರೆ. ಇರಿ ಗಮನಿಸಿ. ಅಂದ್ರೆ ದೇವರಿಗಾಗಿ ಕೊಡುವವರು ಕೊಡದವರು ನೋಡಿ. ನೆಕ್ಸ್ಟ್ ಏನ್ ಸಾಕ್ಷಿ? ನೆಕ್ಸ್ಟ್ ಸಾಕ್ಷಿ ಅದು ಆನೋಕನ ಸಾಕ್ಷಿ, ದೇವರೊಂದಿಗೆ ನಡೆಯುವಂತ ಸಾಕ್ಷಿ. ಆದರೆ ಮೇಘದಲ್ಲಿ ಭಯಪಡುವ ಮೇಘದ ಸಾಕ್ಷಿ ಅಂತ ಗೊತ್ತಾ? ದೇವರೊಂದಿಗೆ ನಡೆಯುವ ಸಾಕ್ಷಿ. ಇವತ್ತು ಸಭೆಗಳು ವಿಶ್ವಾಸ ಹೆಂಗ್ ನಡೀತಾರಮ್ಮ? ಹಣ ಜೊತೆಯಲ್ಲಿ, ಜನ ಜೊತೆಯಲ್ಲಿ, ನೆಂಟರ ಜೊತೆಯಲ್ಲಿ, ಸ್ನೇಹಿತರ ಜೊತೆಯಲ್ಲಿ, ಅವ್ರಿಗೆ ಇಷ್ಟವಾಗಿರೋ ಸಭೆಗಳಲ್ಲಿ, ಅವ್ರಿಗೆ ಇಷ್ಟವಾಗಿ ಪ್ರವಾಸ ಮಾಡುವ ಜೊತೆಯಲ್ಲಿ ಪರವಾಗಿ ಹೋಗಕ್ಕಾಗುತ್ತಾ? ಬೈಬಲ್ ಅಂತದೆ ಆನೋಕನ ಸಾಕ್ಷಿ. ಮುಂದೆದು ನೋವ ಸಾಕ್ಷಿ. ನೋವ ಸಾಕ್ಷಿ ಏನು? ಅವನು ದೇವರೊಂದಿಗೆ ನಡೆದ ಅಂತ, ತನ್ನ ಕುಟುಂಬದ ರಕ್ಷಣೆಗೋಸ್ಕರ ನಾವೇ ಕಟ್ಟಿದ ಅಂತ. ಮೇಘ ಧೂಪಾದಿಲಿ ಇಷ್ಟು ಮಂದಿ ಸಾಕ್ಷಿ ಇರುವಾಗ ಅದನ್ನು ನೋಡು. ಸೆಕೆಂಡ್, ವಿಶ್ವಾಸವನ್ನು ಉತ್ತೇಜಿಸುವ ಪೂರೈಸುವ ಯೇಸುವನ್ನು ನೋಡಿ. ಇಬ್ಬರೇ ನೋಡಿ. ಇವು ಜನ ಯಾರು ನೋಡಿ ನಡೀತಾರಮ್ಮ? ದೇವ್ರು ನೋಡಿ ಅವ್ರು ಯಾರ ನೆಪ ಹೇಳಲ್ಲ. ಯೇಸು ಸಾಹೇಬ್ ನೋಡಿ ಅವ್ರಿಗೆ ಯಾವ್ದೇನಾದ್ರು ಆಗಲಿಪ್ಪ, ನಾನಾಯ್ತು, ದೇವರಾಯ್ತು, ಸಭೆ ಆಯ್ತು, ವಿಶ್ವಾಸ ಆಯ್ತು, ನನ್ನ ಪ್ರಾರ್ಥನೆ ಆಯ್ತು, ಇಷ್ಟೇ. ಇವರು ಯೇಸು ಸಾಹೇಬ್ ನೋಡಿ ನಡೆಯೋರು. ಸೆಕೆಂಡ್ ಯಾರು ನೋಡಿ ನಡಿಬೇಕು? ಮೇಘ ಧೂಪವಾದೇಳಿ ನಮ್ಮ ಸುತ್ತರುವ ಸಾಕ್ಷಿ ನೋಡಿ ನಡಿಬೇಕು. ಆ ಸಾಕ್ಷಿ ಅಂತ ಸಾಕ್ಷಿ ನೋಡ್ರಿ. ನೋವನ ಸಾಕ್ಷಿ. ನೋವನ ಏನ್ ಮಾಡ್ದ? 100 ವರ್ಷ ಕಾಲ ತನ್ನ ಕುಟುಂಬವನ್ನು ಕಾಪಾಡಿಕೊಂಡ. ಅವನು 100 ವರ್ಷದಲ್ಲಿ ಒಂದು ಅವ್ರ ಕಡೆ ವರ್ಷದಲ್ಲಿ ಬಂದಾಗ ಬಿದ್ದೋಗ್ಬಿಟ್ರು ಅಂತ ಇಟ್ಕೊಳ್ಳಿ ಕುಟುಂಬದವರು. ನಾವು ಒಳಗೆ ಬರೆದು ಹೋಗ್ಬಿಟ್ಟಿದ್ರೆ ಗತಿ ಏನಾಗುತ್ತೆ ಯೋಚನೆ ಮಾಡಿ. ಇವತ್ತು ಅವರವರ ಗಂಡ, ಹೆಂಡತಿ, ಮಕ್ಕಳು, ಅವರ ಕುಟುಂಬ ಸಹಿತವಾಗಿ ದೇವ್ರ ಮುಂದೆ ನಿಲ್ಲುವುದಕ್ಕೆ ಪ್ರಯಾಸ ಪಡಬೇಕು. ನಾವು ಸ್ವಲ್ಪ ಯೋಚನೆ ಮಾಡೋಣ. ತುಂಬ ವಿಷಯವಿದೆ. ನೆಕ್ಸ್ಟ್ ಯಾರು? ಅಬ್ರಹಾಮನ ಸಾಕ್ಷಿ ಅಲ್ಲ. ಅಬ್ರಹಾಮನ ಏನು ಸಾಕ್ಷಿ ಗೊತ್ತಾ? ದೇವರು ಕರೆದ ಕೂಡ ಹೆಂಗೆ ಹೋಗ್ಬೇಕೆಂಬುದಕ್ಕೆ ಸಾಕ್ಷಿ. ಕರಿದಾತನ ಮಾತನ್ನು ಕೇಳಿದ ಕೂಡ ಏನ್ ಮಾಡ್ದ? ಊರು ಬಿಟ್ಬಿಟ್ಟ. ಓದಿ. ವಿಶ್ವಾಸದಿಂದಲೇ ಅಬ್ರಹಾಮನು ಕರೆಯಲ್ಪಟ್ಟ ಕೂಡಲೇ ಕರಿದಾತನ ಮಾತನ್ನು ಕೇಳಿ ಹೋದ. ಈಗ ನಾವು ದೇವ್ರ ಮಾತು ಕೇಳಿ ನಡೆದಂಗೆ ನಮಗೆ ಇಷ್ಟವಾಗಿದ್ರೆ, ನಮ್ಗೆ ಸರಿಯಾಗಿದ್ರೆ, ನಮ್ಗೆ ಬೇಕಾಗಿದ್ರೆ, ಇಲ್ಲದಿದ್ರೆ ಇಲ್ಲ. ಇವರು ಅಬ್ರಹಾಮನ ಹೆಸರು ಹೇಳ್ತಾರೆ, ಇವರು ಅಬ್ರಹಾಮನ ವಂಶ ಅಂತ ಹೇಳ್ತಾರೆ, ಇವರು ಅಬ್ರಹಾಮನಿಗೆ ಕೊಡ್ಬೇಕು ಆಶೋದೆಲ್ಲ ದೇವರೇ ನಮಗೆ ವಾಗ್ದಾನ. ಹೆಂಗ್ ಬರುತ್ತೆ? ಅದಕ್ಕೆ ಸತ್ಯವಿರುತ್ತದೆ. ಸಿದ್ಧವಾಗಬೇಕಾಗಿರುವ ಜನರು ಕರ್ತನ ಬರುವನಿಗೋಸ್ಕರವಾಗಿ ಅವ್ರು ನೋಡ್ಬೇಕಾಗಿರೋದು ಮೇಘ ಧೂಪಾದಿರುವ ಸಾಕ್ಷಿ.
ನಮ್ಮ ಒಳಗೆ ನಮ್ಮನ್ನು ವಿಶ್ವಾಸವನ್ನು ಸ್ಟಾರ್ಟ್ ಮಾಡಿ, ನಮ್ಮನ್ನು ವಿಶ್ವಾಸಿಯಾಗಿ ಮಾಡಿ, ನಮ್ಮನ್ನು ದೇವರ ಸಭೆ ಎಂಬ ಆ ರಕ್ತ ಸಂಬಂಧದಲ್ಲಿ ನಮ್ಮನ್ನ ನಿಲ್ಲಿಸಿ, ಆ ದೇವರ ಸನ್ನಿಧಿಯಲ್ಲಿ ನಮ್ಮನ್ನು ಆತನ ಎದುರುಕೊಳ್ಳಕ್ಕೆ ಸಿದ್ಧವಾಗಿಟ್ಟಲ್ಲ. ಇಲ್ಲಿ ನಾವು ಸಿದ್ಧವಾಗಬೇಕು. ಇಲ್ಲಿ ನಾವು ಸಿದ್ಧವಾದರೆ ಬೈಬಲ್ ಹೇಳ್ತಾರೆ ರಕ್ಷಣೆ ಒಳಗೆ ಎಲ್ಲ ಆಶೀರ್ವಾದ ಇದೆ. ನಾನು ರಕ್ಷಿಸಲ್ಪಟ್ಟಿದ್ದೀನಿ, ರಕ್ಷಣೆ ಮಾರ್ಗದಲ್ಲಿದ್ದೀನಿ ಅಂತ ಹೇಳಿದ್ರೆ ಅದಕ್ಕೆ ಒಂದು ವಾಕ್ಯ ಆಳವಾಗಿ ನಾವು ಹಿಡ್ಕೊಳ್ಬೇಕು. 91ಕ್ಕಿಂತ ಮೊದಲೇ ವಾಕ್ಯ ಓದಿ, ಎಲ್ಲರಿಗೂ ಗೊತ್ತಿರೋ ವಾಕ್ಯವೇ ಅದು. ಯಾರಿಗಿರುವರು? ಪರಾತ್ಪರನ ಮರವಿಕ್ಕಿರುವವರು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತವಾಗಿರ್ತಾರೆ. ಈ ಪರಾತ್ಪರನ ಮರವೆಂಬುದು ಸರ್ವಶಕ್ತನ ಆಶ್ರಯವಾಗಿರುವಂತ, ಬಿಡಾರವಾಗಿರುವಂತ, ಆಲಯವಾಗಿರುವಂತ ದೇವರ ಮಂದಿರ. ಆದರೆ ನಮಗೆ ದೇವರು ಕೊಟ್ಟಿರೋ ಸುರಕ್ಷಿತವಾಗಿರುವ ಸ್ಥಳ ಇದೆ. ಸೈತಾನ್ ನಮ್ಮನ್ನು ಮುಟ್ಟದೆ, ಸೈತಾನನ್ನು ಗೆದ್ದು, ಶೋಧನ ಗೆದ್ದು ದೇವರು ನಿಲ್ಲಕ್ಕೆ ನಮಗೆ ಒಂದೇ ಆಶ್ರಯ ಜಾಗ ದೇವರ ಸನ್ನಿಧಿ. ನಾವು ಅದಕ್ಕೆ ದ್ರೋಹ ಮಾಡಿ, ಅದಕ್ಕೆ ಮೋಸ ಮಾಡಿ, ಅದ್ರ ಮುಂದೆ ನಾಟಕ ಮಾಡಿ ನಾವು ಭೂಮಿಲಿ ಏನೋ ಸಾಧನೆ ಮಾಡೋಣ ಅಂತ ಹೇಳಿದ್ರೆ ನಾವು ನಿಧಾನವಾಗಿ ಯೋಚನೆ ಮಾಡಬೇಕು. ನಿಧಾನವಾಗಿ ಯೋಚನೆ ಮಾಡಬೇಕು. ಇನ್ನೂ ನಾವು ಪರಾತ್ಪರನ ಮರವಿಕ್ಕಿದ್ದೀವೋ, ಇಲ್ಲ ಸರ್ವಶಕ್ತರ ಆಶ್ರಯದಲ್ಲಿ ಸುರಕ್ಷಿತವಾಗಿದ್ದೀವೋ, ಅಥವಾ ಇದು ನಾವು ಅರಿಯದೆ ನಮಗೆ ದೇವರು ಕೊಟ್ಟಿದ್ರು ಕೂಡ ಜನ, ಹಣ, ಲೋಕ ಅದರ ಆಶ್ರಯದಲ್ಲಿ ನಾವು ಹಿಂಗಿರುವಣ, ಹಂಗ ನಡೆಯೋಣ, ನಾವು ಆಗಿಬೇಕು, ನಮ್ಗೆ ಈಗ ಬೇಕೆಂಬುದಾಗಿ ಇನ್ನೂ ನಮ್ಮ ಆಶ್ರಯವಾಗಿರುವ ಸರಿಯಾಗಿ ದೇವರಿಟ್ಟ ಸ್ಥಾನಮಾನಗಳಲ್ಲಿ ನಿಲ್ಲದೇ ಇದೀವೋ. ಇವತ್ತು ನಾವು ಪರಿಶೋಧನೆ ಮಾಡೋಣ. ನಮ್ಮನ್ನು ದೇವರು ತನ್ನ ಬರವಣಿಗೆಗಾಗಿ ಸಿದ್ಧಪಡಿಸುವ ರೀತಿಯಲ್ಲಿ ದೇವರು ನಮ್ಮನ್ನು ರಕ್ಷಿಸ್ತಾರೆ. ಇನ್ನು ಸ್ವಲ್ಪ ಕಾಲವೇ ನಾವು ನಮಗೆ ದೇವರು ಕೊಟ್ಟ ಈ ರಕ್ಷಣೆ ಜೀವ ಇದೆಯಲ್ಲ, ಇದು ದೇವರ ಮುಂದೆ ನಿಲ್ಲಕ್ಕೆ ದೇವರು ಕೊಟ್ಟ ಮಹಾಭಾಗ್ಯ. ಇದು ಯಾರು ನಷ್ಟಪಡಿಸ್ಕೊಳ್ಬೇಡಿ, ಪ್ರೀತಿಯಿಂದ ಹೇಳ್ತೀನಿ. ಈ ಪ್ರಪಂಚದ ಹಣ, ಜನ ನೋಡಿ, ಲೋಕ ನೋಡಿ ಮರಳಾಗಿ ಸೈತಾನಿಗೆ ಒಳಪಟ್ಟು ಇದನ್ನು ನಷ್ಟಪಡಿಸ್ಕೊಳ್ಬೇಡ್ರಿ. ಯಾಕೆ ಗೊತ್ತಾ? ಇನ್ನೊಂದು ಸಾರಿ ಅವಕಾಶ ನಮಗೆ ದೇವರು ಕೊಡಲ್ಲ. ಪರಾತ್ಪರನ ಮರವಿಕ್ಕಿರುವವನು ಸರ್ವಕ್ಷೇತ್ರ ಸುರಕ್ಷಿತವಾಗಿರ್ತಾನೆ. ಮಕ್ಕಳಲ್ಲಿ 1000 ಜನ, ಬರಕಡೆಯಲ್ಲಿ 10,000 ಜನ ಸತ್ತು ಬಿದ್ದರೂ ನಿನಗೇನು ತಟ್ಟಲ್ಲ. ಅವನು ನನ್ನ ಮೇಲೆ ಆಸಕ್ತಿ ಇಟ್ಟಿರೋದ್ರಿಂದ, ನನ್ನನ್ನು ಹರಿತವನಾಗಿರೋದ್ರಿಂದ, ಅವನು ಕೂಗೋದಕ್ಕಿಂತ ಮುಂಚೆ, ಅವನು ಪ್ರಾರ್ಥನೆ ಮಾಡೋದಕ್ಕಿಂತ ಮುಂಚೆ, ಅವನು ಕೇಳೋದಕ್ಕಿಂತ ಮುಂಚೆ ನಾನು ಅವನಿಗೆ ಉತ್ತರ ಕೊಟ್ಟು ಅದ್ಭುತ ಕಾರ್ಯ ಮಾಡ್ತೀನಿ. ಇಂಥ ಅದ್ಭುತ ಸ್ವರೂಪ ನಮ್ಮ ದೇವರು ನಮ್ಮನ್ನು ರೂಪಿಸ್ತಾರೆ. ದೇವರು ಆತನ ಬರವಣಿಗೆಗಾಗಿ ಸಿದ್ಧವಾಗಬೇಕೆಂಬುದಾಗಿ ದೇವರು ಇಷ್ಟಪಡ್ತಾರೆ. ಆತನ ಸನ್ನಿಧಿಯಲ್ಲಿ ನಾವು ಇರಬೇಕೆಂಬುದಾಗಿ ಇಷ್ಟಪಡ್ತಾರೆ. ಎಷ್ಟು ದೇವರಿಗೆ ಆಸೆ ನೋಡ್ರಿ. ಇವತ್ತು ನಮ್ಮನ್ನ ಪರಿಶೋಧನೆ ಮಾಡೋಣ ಪ್ರಿಯರೇ. ಕರ್ತನ ಮನೆ ಎಂಥ ಭಾಗ್ಯಕ್ಕಾಗಿ ಕರೆದಿದ್ದಾರೆ. ನಾವು ಸ್ವಲ್ಪ ಯೋಚನೆ ಮಾಡೋಣ. ನಾವು ಸಿದ್ಧವಾಗೋಣ. ನಾವು ಆತನ ಎದುರುಕೊಳ್ಳೋಕೆ ರೆಡಿ ಆಗೋಣ. ಅವರವರ ಕುಟುಂಬವನ್ನ ರೆಡಿ ಮಾಡ್ರಿ, ಅವರವರ ಜೀವಿತವನ್ನ ರೆಡಿ ಮಾಡ್ರಿ. ದೇವರು ತನ್ನ ಜನರನ್ನ ಅದಕ್ಕೆ ಕರೆದಿರೋದು. ಇವತ್ತು ನಾವು ಪರಿಶೋಧನೆ ಮಾಡೋಣ. ಮನುಷ್ಯರ ಪರ್ಯಾಸ ಹೆದರಬೇಡ್ರಿ, ನಿಂದೆಗಳಿಗೆ ಹೆದರಬೇಡ್ರಿ, ಕಷ್ಟಗಳಿಗೆ ಹೆದರಬೇಡ್ರಿ. ನಿಮಗೆ ಸಹಾಯಕ್ಕೆ ದೇವರು ತನ್ನ ಪರಲೋಕದ ದ್ವಾರವನ್ನು ತೆರೆಯಕ್ಕೆ ರೆಡಿದ್ದಾರೆ. ಈಗ ನಾನು ನಿನ್ನ ಮುಂದೆ ತೆರೆದಿರುವ ಭಾಗವಿಟ್ಟಿದ್ದೇನೆ. ನಿನಗಿರುವ ಸ್ವಲ್ಪ ಬರದಲ್ಲಿ ನನ್ನನ್ನು ಹರಿಯಣೆ ಅಂತ ಹೇಳಿದೆ, ನನ್ನ ನಾಮವನ್ನು ಹರಿಯನೆಂಬುದಾಗಿ ಹೇಳಿದೆ. ನನ್ನ ಸಭೆಯು, ನನ್ನ ರಕ್ಷಣೆಯು, ನನ್ನ ಉಪದೇಶವು ನನ್ನ ಹರಿಯನೆಂಬುದಾಗಿ ತನ್ನದೇ ನಿಂತರೆ ಈಗ ನಿನ್ನ ಮುಂದೆ ತೆರೆದಿರುವ ಭಾಗವಿದೆ. ಈ ಸಮಯದಲ್ಲಿ ಕರ್ತ ನಿಮ್ಮ ಪ್ರತಿಯೊಬ್ಬ ಸರಳ ಹೇಳುವಂತಹ ಸತ್ಯವನ್ನ ನೀವು ಗ್ರಹಿಸಿಕೊಳ್ಳಿ. ನಿಮ್ಮ ವಿಶ್ವಾಸವನ್ನು ಕಟ್ಟಿರಿ, ನಿಮ್ಮ ಪ್ರಾರ್ಥನೆ ಕಟ್ಟಿರಿ, ನಿಮ್ಮ ಆರಾಧನೆ ಕಟ್ಟಿರಿ, ನೀವು ಕರ್ತಗಾಗಿ ನಿಲ್ಲುವುದನ್ನು ಕಟ್ಟಿರಿ, ಕರ್ತಗಾಗಿ ಕೊಡುವುದನ್ನು ಕಟ್ಟಿರಿ. ಕರ್ತ ನಿಮಗೋಸ್ಕರವಾಗಿ ಮಹತ್ವದ ಕಾರ್ಯವನ್ನು ಮಾಡ್ತಾರೆ. ಮಾಡೋಣ. ಭೂಪರಲೋಕದ ಒಳಗೆ ನಾವು ಸುರಕ್ಷಿತರಾದವರೇ, ಈ ಸಮಯದಲ್ಲಿ ಕೂಡ ನಿನ್ನ ಪಾದದಲ್ಲಿ ಬಂದಿದ್ವಯ್ಯ. ಈ ವಾಕ್ಯವನ್ನು ಕೇಳುವ ಒಬ್ಬೊಬ್ಬರ ಮೇಲೆ ನಿನ್ನ ಆತ್ಮಾಭಿಷೇಕ ಉಳಿಯಲಯ್ಯ. ಒಬ್ಬೊಬ್ಬರನ್ನ ನಿನ್ನ ನಾಮದಲ್ಲಿ ಬಲಪಡಿಸಲಾಚ. ನಿನ್ನ ಬರವಣಿಗೆಪ್ಪ ಒಬ್ಬೊಬ್ಬರು ಎತ್ತಲ್ಪಡಬೇಕಾಗಿಲ್ಲ, ರೂಪಾಂತರವಾಗುವ ರೀತಿಯಲ್ಲಿ ಒಬ್ಬೊಬ್ಬರನ್ನಪ್ಪ ನೀನು ರೂಪಿಸಲಾಚ. ದುಷ್ಟನು ಒಬ್ಬರನ್ನು ಮುಟ್ಟದಂತೆ, ಒಂದು ಕುಟುಂಬವನ್ನು ಮುಟ್ಟದಂತೆ, ಒಬ್ಬರನ್ನು ವಂಚಿಸದಂತೆ ದುಷ್ಟ ಸೈತಾನ ಕಟ್ಟುಗಳನ್ನ ಯೇಸು ನಾಮದಲ್ಲಿ ಲಯ ಮಾಡ್ತಿದ್ದೇವರೇ. ತೆಗೆಸಲ್ಪಡಕ್ಕೆ ದೇವರ ಅದ್ಭುತ ಕಾರ್ಯ ಮಾಡಯ್ಯ. ಒಂದೊಂದು ಕುಟುಂಬದ ಮೇಲೆ ನಿನ್ನ ಪ್ರಸ್ತುತಿ ಇಳಿಯಲಯ್ಯ, ಮಕ್ಕಳ ಮೇಲೆ ಇಳಿಯಲಯ್ಯ, ಕೇವಲ ಬಹಳ ಮಕ್ಕಳ ಮೇಲೆ ಇಳಿಯಲಯ್ಯ, ಒಂದೊಂದು ಸಮಾಜ ಮೇಲೆ ಇಳಿಯಲಯ್ಯ. ಅಪ್ಪ, ನಿನ್ನ ನಾಮಕ್ಕೆ, ನಿನ್ನ ರಾಜ್ಯಕ್ಕೆ ವಿರುದ್ಧವಾಗಿ ಕೆಡುಕನ್ನು ಮಾಡುವವರು ಕೆಡಲ್ಪಡುವುದಕ್ಕೆ ಸಹಾಯ ಮಾಡಿದವರೇ, ಅದ್ಭುತ ಕಾರ್ಯ ಮಾಡಯ್ಯ. ನಿನ್ನ ಮಕ್ಕಳಾಗಿರುವ ದೀನರನ್ನು ಮುಟ್ಟಿದವರೇ,
ಬಲಗಿನ ಮುಟ್ಟಯ್ಯ, ದುಃಖದ ಮಕ್ಕಳು ಮುಟ್ಟಯ್ಯ. ನಿನ್ನ ಸಮಾಧಾನ ಹಸ್ತ ನಿಮ್ಮ ಮಕ್ಕಳ ಮೇಲೆ ಚಾಚ ಪಡಲಿ. ನಿನ್ನ ಅದ್ಭುತವಾಗಿರೋ ಫಲದಲ್ಲಿ ಒಬ್ಬೊಬ್ಬರು ನಡೆಸಿದವರೇ, ಒಬ್ಬೊಬ್ಬರನ್ನು ಬಲಪಡಿಸು ರಾಜನೇ, ಒಬ್ಬೊಬ್ಬರನ್ನು ಕಾಲುಬಿಡದೆ ಎಬ್ಬಿಸು ರಾಜ. ಒಬ್ಬೊಬ್ಬರ ಜೀವನದಲ್ಲಿ ಅದ್ಭುತಗಳು ಉಂಟಾಗಲಯ್ಯ. ಮಗತ್ತೊಳ ಕಾರ್ಯ ಮಾಡಕತ್ತನೆ, ಬಲಗಿನ ತಿಳಿ ಬಿಟ್ಟು ಹೋಗಲಿ, ಕೊರತೆಗಳಪ್ಪ ನೀಗಲಯ್ಯ. ನಿನ್ನ ನಾಮದಲ್ಲಿ ಅದ್ಭುತ ಕಾರ್ಯ ಮಾಡಿ ಒಬ್ಬೊಬ್ಬರನ್ನು ಸಂತೈಸು, ಬಲಪಡಿಸ್ಕೊಂಡು ಬಳಿ ತುಂಬಿಸು. ನೀನಾಗಿ ಮಾಡೋದಕ್ಕಾಗಿ ಸ್ತೋತ್ರ ಯೇಸು ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್.